ಏನ್ ಕೇಶವ ನೀನ್ ಹೇಳ್ತಿರೋದು? ಮನೇಲಿ ದೊಡ್ಡ ಜಗಳ ಆಯ್ತು ಸರ್. ದಿವ್ಯಮ್ಮನ ಮೇಲೆ ಚಾಣಕ್ಯ ಸರ್ ಶಶಿಯಮ್ಮ ಪ್ರಶ್ನೆಗಳು ಸುರಿಮಳೆನೆ ಸುರಿಸಿದ್ರು. ನಾಳೆ ನಿಜ ಹೇಳ್ಬಿಡ್ತೀನಿ ಅಂತ ದಿವ್ಯಮ್ಮ ಮಾತು ಕೊಟ್ರು. ದಿವ್ಯಂಗ್ ತಲೆ ಕೆಟ್ಟಿದ್ಯಾ? ಅವ್ರು ನಿಜ ಹೇಗೆ ಹೇಳ್ತಾಳೆ? ದಿವ್ಯಮ್ಮನ ಸ್ಥಾನದಲ್ಲಿ ನೀವಿದ್ರೂ ಒಪ್ಕೋತಿದ್ರಿ ಸರ್. ಚಾಣಕ್ಯ ಸರ್ ಆ ಪರಿಸ್ಥಿತಿ ತಂದಿಟ್ಟಿದ್ರು. ಇಷ್ಟು ದಿನ ಕಾದಿದ್ವಿ, ಯಾಗ ಆಗೋರ್ಗು ಸುಮ್ಮನಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಆದ್ರೆ ತಪ್ಪಿಲ್ಲ ಸರ್. ವಾರಸ್ದಾರರು ಯಾರೋ ಎಲ್ಲಿದಾರೋ ಗೊತ್ತಿಲ್ದೇನೆ ಹೇ ಕೇಶವ, ಬೆಳಗ್ಗೆಯಿಂದ ತಲೆ ಕೆಡ್ಸ್ಕೊಂಡು ರೋಡೆಲ್ಲ ತಿರ್ಗಾಡ್ತಿದ್ದೀನಿ. ಯಾವ ದಾರಿನೂ ಕಾಣಿಸ್ತಿಲ್ಲ. ಫೋಟೋ ಹಿಡ್ಕೊಂಡು ಎಲ್ಲಿ ಅಂತ ಹುಡ್ಕೋದು? ಆ ಸಮಸ್ಯೆ ತೀರೋಯ್ತು ಸರ್. ನಾಳೆ ವಾರಸ್ದಾರ್ ಯಾರು ಅಂತ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ? ಒಬ್ಬ ಆರ್ಟಿಸ್ಟ್ ಹತ್ರ ದಿವ್ಯಮ್ಮ ಸ್ಕೆಚ್ ಹಾಕ್ಸ್ತಾ ಇದ್ದಾರೆ. ಅವ್ರ ಮುಖ ಹೇಗಿರುತ್ತೋ ಗೊತ್ತಾದ್ರೆ ಅವ್ರನ್ನ ಈಸಿಯಾಗಿ ಹುಡುಕ್ಬಹುದು. ಅಂದ್ರೆ ನಾಳೆ ವಾರಸ್ದಾರ್ ಯಾರು ಅಂತ ಗೊತ್ತಾಗುತ್ತೆ. ಹಾಗೇನೆ ಭಾವನ್ಗೆ ಮತ್ತೆ ಶಶಿಗೆ ನಿಜ ಗೊತ್ತಾಗುತ್ತೆ ಅಂತ ಆಯ್ತು. ಹೌದು ಸರ್. ನೀವು ಮನೆಗೆ ಬಂದ್ಬಿಡಿ. ಅವ್ರಿಗೆ ನಾಳೆ ಯಾವ ರೀತಿಲಿ ನಿಜ ಹೇಳೋದು ಅಂತ ಯೋಚನೆ ಮಾಡೋಣ. ನೀ ನಿಜ ಅಂತ ಹೇಳ್ತಿರೋದ್ರಲ್ಲಿ ಒಂದು ನಿಜ ಮತ್ತೆ ಒಂದು ಸುಳ್ಳಿದೆ ಕೇಶವ. ಶಶಿಗೆ ಶಾಪ ಇರೋದು ಸುಳ್ಳು, ಅದು ನಿಜ ಅಂತ ದಿವ್ಯಾ ಅನ್ಕೊಂಡಿದ್ದಾಳೆ. ದಿವ್ಯಂಗ್ ಶಾಪ ಇದೆ ಅಂತ ನಮಗ್ ಗೊತ್ತು. ಈ ನಿಜಾನ ಹೇಳೋದಕ್ಕಾಗಲ್ಲ, ಆ ಸುಳ್ಳನ್ನ ನಿಜ ಅಂತ ನಂಬಿಸೋದಕ್ಕಾಗಲ್ಲ. ನಾಳೆ ಏನ್ ನಡೆಯುತ್ತೆ ಅನ್ನೋದನ್ನ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಧೈರ್ಯವಾಗಿರಿ ಸರ್. ಬೇಗ ನೀವು ಮನೆಗೆ ಬಂದ್ಬಿಡಿ. ಏನೋ ಒಂದು ಮಾಡೋಣ. ಅಯ್ಯೋ ಅಯ್ಯಯ್ಯೋ, ದಿವ್ಯ ಇಷ್ಟು ದೊಡ್ಡ ಬಾಂಬ್ ಬ್ಲಾಸ್ಟ್ ಮಾಡಿದ್ಲಲ್ಲೇ ಚಂದ್ರಿಕಾ. ಬ್ಲಾಸ್ಟ್ ಮಾಡಿದ್ದು ದಿವ್ಯಾ ಅಲ್ಲ ಪೌಡ್ರು, ನಿತ್ಯ. ಅಂದ್ರೆ ನಿತ್ಯ ಅಲ್ಲಿ ಬೆಂಕಿ ಹಚ್ಚಿದ್ದಕ್ಕೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತಾ? ಮತ್ತೆ ಅವಳು ನಮ್ ಹಾಗೆ ಬುದ್ಧಿ ಇಲ್ದೇ ಇರೋಳಲ್ಲ. ಏಟಿಗೆ ಎದುರೇಟ್ ಕೊಡೋ ಅಂತವಳು, ಚುರುಕು ಬುದ್ಧಿ ಇರೋಳು. ನಾಳೆ ದಿವ್ಯ ಶಾಪದ ಬಗ್ಗೆ ಹೇಳ್ಬಿಡ್ತಾಳ? ಹೇಳೇ ಹೇಳ್ತಾಳೆ. ಅವಳಿಗೆ ಬೇರೆ ದಾರಿ ಇಲ್ಲ. ಶಾಪದಿಂದ ಶಶಿ ಸತ್ತೋಗ್ತಾಳೆ ಅಂತ ಚಾಣಕ್ಯಗೆ ಗೊತ್ತಾದ್ರೆ ಅಯ್ಯೋ ಸುಮ್ನಿರಲ್ಲ ಅಲ್ವಾ? ದಿವ್ಯ ಅಭಿನ ಸಾಯಿಸ್ಬಿಡ್ತಾನೆ ಅಲ್ವಾ? ಈ ಮನೇನ ಅಯ್ಯೋ ಸ್ಮಶಾನ ಮಾಡಿಬಿಡ್ತಾನೆ. ನಿತ್ಯ ಅದನ್ನೇ ಅಲ್ವಾ ಕೇಳ್ತಿರೋದು. ಶಾಪ ಶಶಿಗಲ್ಲ ದಿವ್ಯಗೆ ಅಂತ ಹೇಳಿದ್ರೆ ಯಾರು ಹೇಳ್ತಾರೆ? ನೀವಾ ನಾನಾ? ಅಯ್ಯೋ, ಅಭಿನೋ ಕೇಶವನ ಹೇಳ್ಬೋದಲ್ವಾ? ಅವ್ರು ಹೇಳಲ್ಲ. ಅವ್ರಿಗಷ್ಟೊಂದು ಧೈರ್ಯ ಇಲ್ಲ. ಅದು ಗೊತ್ತಿದ್ದೆ ನಿತ್ಯ ಹೀಗೆ ಮಾಡ್ತಿದ್ದಾಳೆ ಅಂತ ಆಯ್ತು. ತಕ್ಷಣ ನಿತ್ಯಗೆ ಕಾಲ್ ಮಾಡ್ಬೇಕು ಚಂದ್ರಿಕಾ. ಯಾಕೆ? ಅವಳ ಹತ್ರ ಬೈಸ್ಕೊಳ್ಳೋದಕ್ಕ? ಅಲ್ಲ, ಸ್ವಲ್ಪ ಹೊತ್ತು ನಿತ್ಯನ ಹೊಗಳಿ ಕಾಲ್ ಮಾಡೋಣ ಅಂತ. ಮೇಡಮ್, ರಾಮಕೃಷ್ಣ ಅವರು. ರಿಸೀವ್ ಮಾಡು. ಅಮ್ಮ ನಿತ್ಯ, ಏನು ಸೀನ್ ಬೊಂಬಾಟಾಗಿತ್ತಾ? ಸೂಪರ್ ಆಗಿ ಪ್ಲಾನ್ ಮಾಡಿದ್ಯಮ್ಮ. ಈ ಟ್ವಿಸ್ಟ್ ನ ನಾವ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತಾ? ಇಂಥ ಸೀನು ನೆವರ್ ಬಿಫೋರ್ ಎವರ್ ಆಫ್ಟರ್. ಇದು ಜಸ್ಟ್ ಸ್ಯಾಂಪಲ್ ಮಾತ್ರನೇ. ಟ್ರೈಲರ್ ಬಿಟ್ಟಿದ್ದೀನಿ ಅಷ್ಟೇ. ಅಸಲಿ ಸಿನಿಮಾ ನಾಳೆ ಇರತ್ತೆ. ಕುರುಕ್ಷೇತ್ರನ ನೆನ್ಪ್ಸೋ ಅಂತ ಯುದ್ಧನ ನೋಡ್ತೀರಾ? ನಾವು ಕೂಡ ಹಾಗೆ ಅನ್ಕೋತಿದ್ವಮ್ಮ. ಅಲ್ಲಿ ಸ್ವಿಚ್ ಹಾಕದೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಇವತ್ತು ಬ್ಲಾಸ್ಟ್ ಆಗಿದ್ದು ಚಿಕ್ಕದಾಗಿರೋ ಒಂದು ಪಟಾಕಿ ಮಾತ್ರನೇ. ನಾಳೆ ಬ್ಲಾಸ್ಟ್ ಆಗೋಂಥದ್ದು ಬಾಂಬ್, ಅಣು ಬಾಂಬ್. ಹೌದಾ ಅಮ್ಮ? ಆ ಆರ್ಟಿಸ್ಟ್ ಯಾರೋ ಸ್ಕೆಚ್ ಬರೀತಿದ್ದಾನೆ ಅಂತ ಹೇಳಿದ್ಯಲ್ಲ, ಮತ್ತೆ ಅವ್ರು ಬರ್ದಿದ್ದು ಪೂರ್ತಿ ಆದ್ರೆ ನಮಗ್ ಪ್ರಾಬ್ಲಮ್ ಅಲ್ವೇನಮ್ಮ? ಬರದ್ರೆ ಅವನಿಗೆ ಪ್ರಾಬ್ಲಮ್. ಅದೇ ಅವನ್ ಕೊನೆ ಪೇಂಟಿಂಗ್ ಆಗತ್ತೆ. ಆ ಆರ್ಟಿಸ್ಟ್ ಆಗೇ ಸತ್ತೋಗ್ತಾನೆ. ತಗ್ಗೋದೇ ಇಲ್ಲ ಬಿಡಮ್ಮ ನೀನು. ನಿನ್ ದಾರಿಗೆ ಯಾರೇ ಅಡ್ಡ ಬಂದ್ರು ಸಾಯಿಸಿ ಬಿಸಾಕ್ತೀಯ. ಅಡ್ಡ ಬಂದ್ರು ಅಡ್ಡ ಬರ್ಬೇಕು ಅನ್ಕೊಂಡ್ರು, ಅಷ್ಟಕ್ಕೂ ಆ ಆಲೋಚನೆನೇ ಬಂದ್ರು. ನನ್ನ ಹತ್ರ ಎರಡನೇ ಯೋಚನೆನೇ ಇರಲ್ಲ. ಲಗೇಜ್ ಪ್ಯಾಕ್ ಮಾಡ್ತಿದ್ದೀನಿ. ಯಾಕೆ? ನಿಮ್ ತಂಗಿ ಇವತ್ತು ಒಂದಿನ ಗಡುವು ಕೇಳಿದಾಳೆ. ಗಡುವು ದಾಟಿದ್ಮೇಲೆ ನೀನ್ ಮಾತು ತಪ್ಪಿದ್ರೆ ನಾನು ಹೊಸಲು ದಾಟ್ತೀನಿ. ಅವಸರ ಪಡಬೇಡ ಶಶಿ. ಅರ್ಥ ಮಾಡ್ಕೋಬೇಕಾಗಿರೋ ಟೈಮಲ್ಲಿ ಅಪಾರ್ಥ ಮಾಡ್ಕೋತಿದ್ಯಾ. ಅರ್ಥಕ್ಕೆ ಅಪಾರ್ಥಕ್ಕೆ ಮಧ್ಯ ಇರೋ ನಂಬಿಕೆನ ನೀನ್ ದೂರ ಮಾಡಿದ್ಯಾ. ಸಾಹಸ ಮಾಡಿದ್ದೀನಿ, ಒಪ್ಕೋತೀನಿ.
ಏನ್ ಒಪ್ಕೋತೀರಾ? ನಿನ್ನೆ ಮಾರ್ನಿಂಗ್ ಹೋದ್ರಿ, ಇವತ್ ಮಾರ್ನಿಂಗ್ ಬಂದ್ರಿ, ಏನ್ ಅನ್ಕೋಬೇಕು ನಿಮ್ಮನ್ನ? ನಾನೇನ್ ಸುಮ್ಮನೆ ಹೋಗಿದ್ನ ಶಶಿ? ಏನೋ ಕಾರಣ ಇರುತ್ತೆ ಅಂತ ಯಾಕೆ ಅನ್ಕೊಳಲ್ಲ? ಆ ಕಾರಣ ಏನು ಅಂತ ನೀನ್ ನಂಗೆ ಹೇಳಿಲ್ಲ. ಇವತ್ ಹೇಳ್ತೀನಿ ಅಂತಿದ್ದೀನಿ ಅಲ್ವಾ ರೀ? ಹೇಳಿಲ್ಲ ಅಂದ್ರೆ ಮತ್ತೆ ಮೋಸ ಮಾಡಿದ್ರೆ? ಎಷ್ಟೋ ಸಲ ಇದೆ ಅಲ್ವಾ ನಡ್ತಿರೋದು. ನಿಜ ಏನು ಅಂತ ಗೊತ್ತಾದ್ರೆ ನೀನ್ ಹೀಗೆಲ್ಲ ಮಾತಾಡಲ್ಲ ಶಶಿ. ಇನ್ ನಮ್ಮ ಮಧ್ಯ ಮಾತು ಅನವಶ್ಯಕ ದಿವ್ಯಾ. ನಿನ್ ಮಾತು ತಪ್ಪಿದ ಮರುಕ್ಷಣ ನಾವು ಹೊರಟೋಗ್ತೀವಿ. ನನ್ ಮೇಲ್ ನಿಮಗಿರೋ ನಂಬಿಕೆ ಇಷ್ಟೇನಾ ರೀ? ನಮ್ಮ ಅಣ್ಣನ ನಂತರ ನಾನ್ ನಂಬಿದ್ದು ನಿನ್ನೆ ಅಭಿ. ಆದ್ರೆ ನಿನ್ಗ ಆ ನಂಬಿಕೆನ ಉಳ್ಸ್ಕೊಳಕ್ಕಾಗ್ಲಿಲ್ಲ. ನಮ್ಮ ಮಧ್ಯ ಇರೋ ಪ್ರೀತಿಗೆ ನಂಬಿಕೆಗೆ ಹೊರಗಿನ ಪರಿಸ್ಥಿತಿಗಳು ಪರೀಕ್ಷೆ ಇಡ್ತಿವೆ ಶಶಿ. ಇವಾಗ ಪರೀಕ್ಷೆಯಲ್ಲಿ ಗೆಲ್ಬೇಕಾಗಿರೋದ್ ನೀನೆ. ಸೋತೋದ್ಯೋ ಮತ್ತೆ ನಾನ್ ನಿನಗೆ ಕಾಣಿಸಲ್ಲ. ದೂರ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾವ ದೇಶಕ್ಕೆ ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ. ನೀನ್ ನಮ್ಮನ್ನ ಹುಡ್ಕೊಂಡ್ ಬಂದ್ರು ನಾವು ನಿಮಗೆ ಕಾಣಲ್ಲ. ಅಷ್ಟಕ್ಕೂ ನಮ್ಮನ್ನ ಹುಡುಕ್ಬೇಕು ಅನ್ನೋ ಪ್ರಯತ್ನ ಕೂಡ ನೀವು ಮಾಡಬೇಡಿ. ನೀನ್ ಗೆದ್ರೆ ಈ ಬ್ಯಾಗ್ ಇಲ್ಲೇ ಇರುತ್ತೆ. ನೀವು ಸೋತೋದ್ರೆ ಈ ಬ್ಯಾಗ್ ಹೊರಗಡೆ ಹೊರಟೋಗುತ್ತೆ. ನಾನ್ ಕಟ್ಟಿರೋ ತಾಳಿನ ನನ್ ಜೊತೆಗೆ ತಗೊಂಡು ಹೋಗ್ತೀನಿ. ನೀವು ಕಟ್ಟಿರೋ ತಾಳಿನ ನಿಮ್ಗೆ ಕೊಟ್ಟು ಹೋಗ್ತೀನಿ.